ಈ ವರ್ಷ ನಾನು ಪರ್ಸನಲ್ ಆಗಿ ವೇಟ್ ಮಾಡಿರೋ ಸಿನಿಮಾಗಳಲ್ಲಿ ಅತಿ ಹೆಚ್ಚು ಕಾದಿರೋದಂದ್ರೆ ಯುವೈ ಸಿನಿಮಾಗೆ. ಈಗ ತಾನೇ ನಮ್ಮ ಟೀಮ್ ಶೋ ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ಈ ಹಿಂದೆ ಉಪೇಂದ್ರ ಅವರ ಸಿನಿಮಾ ಫೋಕಸ್ ಇಲ್ಲದೆ ನೋಡಿದಾಗ ನನ್ನ ಮೈಂಡ್ ಹೇಳ್ತಾ ಇದ್ದದ್ದು ಒಂದೇ ಮಾತು. ಆದ್ರೆ ಈ ಸರಿ ಆ ತರ ಏನಿಲ್ಲ. ಕತೆ ಸಿಂಪಲ್ ಆಗಿ ಕಾಂಪ್ಲಿಕೇಟ್ ಆಗಿದೆ. ಅಂದ್ರೆ ಕಾಂಪ್ಲಿಕೇಟ್ ಆಗಿರೋ ವಿಷಯನ ಸಿಂಪಲ್ ಆಗಿ ಎಲ್ಲರಿಗೂ ಅರ್ಥ ಆಗೋ ತರ ಹೇಳಿದ್ದಾರೆ ನಮ್ಮ ಒಪಿ ಸರ್. ಅದೆಲ್ಲ ಇರ್ಲಿ, ಈಗ ಮೇನ್ ವಿಷಯಕ್ಕೆ ಬರೋಣ. ಕತೆ ಮತ್ತೆ ಸ್ಪಾಯ್ಲರ್ಸ್ ಗಳನ್ನ ಹೇಳ್ದೆ ಸಿನಿಮಾ ಹೇಗಿದೆ ಮತ್ತೆ ನಾವು ಸಿನಿಮಾಗೆ ಕೊಡ್ತಾ ಇರೋ ರೇಟಿಂಗ್ಸ್ ಎಷ್ಟು ನೋಡೋಣ ಬನ್ನಿ. ಯುಐ ಅಂದ್ರೆ ನಾನು ಈಗ ತಾನೇ ಹೇಳಿದ್ನಲ್ಲ, ಸ್ಪಾಯ್ಲರ್ಸ್ ಎಲ್ಲ ಹೇಳಲ್ಲ ಅಂತ. ಸಿನಿಮಾ ನೋಡಿ ನೀವೇ ತಿಳ್ಕೊಳ್ಳಿ. ನಾನು ಬರೀ ರಿವ್ಯೂ ಅಷ್ಟೇ ಮಾಡೋದು. ಆಕ್ಚುಲಿ ಉಪೇಂದ್ರ ಅವರ ಸಿನಿಮಾನ ರಿವ್ಯೂ ಮಾಡೋದು ಸ್ವಲ್ಪ ಕಷ್ಟನೇ, ಬಟ್ ಆದ್ರೂ ಟ್ರೈ ಮಾಡ್ತಾ ಇದೀವಿ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಕೆಲವು ದಿನಗಳ ಹಿಂದೆ ನಾವು ಮಾಡಿದ ಉಪೇಂದ್ರ ಸರ್ ಇಂಟರ್ವ್ಯೂ ನಲ್ಲಿ ಅವ್ರು ಹೇಳಿದ್ರು, ನಿಮ್ ತಲೆಯಲ್ಲಿ ಇರೋ ಎಲ್ಲಾ ವಿಷಯಗಳು ಸಿನಿಮಾದಲ್ಲಿ ಇವೆ ಅಂತ. ಅವರ ಪ್ರಾಮಿಸ್ ನ ಅವ್ರು ನಿಜ ಮಾಡಿದ್ದಾರೆ. ಸಿನಿಮಾ ಕೇವಲ ಒಂದು ವಿಷಯಕ್ಕೆ ಕನೆಕ್ಟ್ ಆಗದೆ ತುಂಬಾ ಟಾಪಿಕ್ಸ್ ನ ಟಚ್ ಮಾಡಿ ಬರುತ್ತೆ. ಯೂಶುವಲಿ ಉಪೇಂದ್ರ ಅವರ ಸಿನಿಮಾಗಳು ಮತ್ತೆ ಅದರ ಪಾತ್ರಗಳು ಕೇವಲ ಸಿನಿಮಾ ಕಥೆಗಳಿಗಷ್ಟೇ ಸೀಮಿತ ಆಗದೆ ವರ್ಲ್ಡ್ ವ್ಯೂ ಅಂದ್ರೆ ನಾವು ಜಗತ್ತನ್ನ ನೋಡೋ ಶೈಲಿಯನ್ನ ಬದಲು ಮಾಡಿವೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಪರ್ಟಿಕ್ಯುಲರ್ ಚಿತ್ರದಲ್ಲಿ ಆ ಕ್ಯಾರೆಕ್ಟರ್ ಖುದ್ದು ಉಪೇಂದ್ರ ಸರ್ ಅವರೇ ಚಿತ್ರದ ಕಥಾವಸ್ತು. ಸಿನಿಮಾ ಪ್ರಾರಂಭ ಆಗಿದ್ದ ರೀತಿ ನೋಡಿ ಅಯ್ಯೋ ಈ ತರನು ಸಿನಿಮಾ ಸ್ಟಾರ್ಟ್ ಮಾಡಬಹುದಾ ಅಂತ ಅನಿಸ್ತು. ಈ ಸಿನಿಮಾದಲ್ಲಿ ಏನ್ ಡಿಫ್ರೆಂಟ್ ಆಗಿದೆ ಅನ್ನೋದಕ್ಕಿಂತ ಏನ್ ಡಿಫ್ರೆಂಟ್ ಆಗಿಲ್ಲ ಅಂತ ಹುಡುಕ್ಬೇಕು. ಸಿನಿಮಾ ಈ ಜಗತ್ತು ಪ್ರಾರಂಭ ಆಗಿ ಫ್ಯೂಚರ್ ಒಳಗೆ ಹೋಗುತ್ತೆ. ಎಲ್ಲ ಸ್ಟೆಪ್ ಬೈ ಸ್ಟೆಪ್ ತೋರ್ಸೋಕೆ ಎಲ್ಲರೂ ಮನುಷ್ಯನ ವಿಕಾಸ ಆಧುನೀಕರಣದ ಬಗ್ಗೆ ಥಿಂಕ್ ಮಾಡಿದ್ರೆ ಇಲ್ಲಿ ನಮ್ಮೆಲ್ಲರ ಮೆದುಳಿನ ಬೆಳವಣಿಗೆ ಬಗ್ಗೆ ಹೇಳಿದ್ದು ನನಗ್ ತುಂಬಾ ಇಷ್ಟ ಆಯ್ತು. ಇದನ್ನ ಆಲ್ರೆಡಿ ಉಪ್ಪಿಟ್ಟೂನಲ್ಲಿ ಹೇಳಿದ್ರಲ್ಲ ಅಂತ ಅನ್ಕೋಬೇಡಿ. ಅದೇ ಬೇರೆ ಇದೇ ಬೇರೆ. ನಾವು ವೋಟ್ ಮಾಡಿರೋರು ಇಂಥವ್ರು ಅನ್ನೋದಕ್ಕಿಂತ ಇಂಥವ್ರಿಗೆ ನಾವು ವೋಟ್ ಮಾಡಿದ್ವಿ ಅಂತ ಹೇಳೋದು ಡೈರೆಕ್ಟರ್ಸ್ ಪಾಯಿಂಟ್. ಸ್ವಾರ್ಥದ ಸುಳಿಯಲ್ಲಿ ಸಮಾಜ ಯಾವ ರೀತಿ ಬದಲಾಗುತ್ತೆ ಮತ್ತೆ ಅದರ ಸುತ್ತ ಹುಟ್ಕೊಳ್ಳೋ ದುರಾಸೆಗಳು ಮನುಷ್ಯನನ್ನ ಏನ್ ಮಾಡಿಸುತ್ತೆ ಅಂತ ತಮ್ಮದೇ ಸ್ಟೈಲ್ ನಲ್ಲಿ ಸ್ಕ್ರೀನ್ ಮೇಲೆ ತೋರಿಸಿದ್ದಾರೆ. ಮಗುವಿಗೆ ಜನ್ಮ ನೀಡೋ ತಾಯಿ ಮತ್ತೆ ಈ ಸಮಾಜಕ್ಕೆ ಜನ್ಮ ನೀಡಿರೋ ಭೂತಾಯಿ ಒಂದೇ. ಅದನ್ನ ಗೌರವಿಸ್ಬೇಕು ಮತ್ತೆ ರಕ್ಷಿಸ್ಬೇಕು. ಬೇರೆಯವರ ಕೆಟ್ಟ ದೃಷ್ಟಿಗೆ ಸಿಕ್ಕು ಅದು ಎಕ್ಸ್ಪ್ಲಾಯ್ಟ್ ಆಗ್ಬಾರ್ದು ಅನ್ನೋದನ್ನ ಕ್ಯಾರೆಕ್ಟರ್ಸ್ ಮೂಲಕ ತೋರಿಸಿದ್ದಾರೆ. ಈಗಿನ ನಮ್ಮ ಮೊಬೈಲ್ ಅಡಿಕ್ಷನ್ ತೊಂದರೆಗಳಾಗಿರಬಹುದು, ಬೇರೆಯವರ ಜೀವನದ ಬಗ್ಗೆ ತೋರಿಸೋ ಇಂಟ್ರೆಸ್ಟ್ ಆಗಿರಬಹುದು, ಜವಾಬ್ದಾರಿಗಳಿಂದ ತಪ್ಪಿಸ್ಕೊಂಡು ಹೋಗೋದಾಗಿರಬಹುದು, ಇನ್ನು ಹೀಗೆ ನಮ್ಮ ಹಲವಾರು ಲೋಪಗಳಿಲ್ಲದೆ ಹೇಳಿದ್ದಾರೆ. ಒಂದೇ ಸಿನಿಮಾದಲ್ಲಿ ಏನಪ್ಪಾ ಇದು ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಅಂತ ಅನ್ಸಿದ್ರೆ ಡೈರೆಕ್ಟರ್ ಅದಕ್ಕೂ ಒಂದ್ ಪಾಯಿಂಟ್ ಇಟ್ಟೇ ಬಿಟ್ಟಿದ್ದಾರೆ. ಈಗಿನ ಧರ್ಮಗುರುಗಳ ರಿಯಾಲಿಟಿ, ಯಾಕೆ ಅವರು ತಮ್ಮನ್ನ ತಾವು ದೇವ್ರ ತರ ತೋರಿಸ್ಕೊಳ್ತಾ ಇದ್ದಾರೆ, ಮತ್ತೆ ಧರ್ಮ ಜಾತಿ ಹೆಸರಲ್ಲಿ ನಡೀತಾ ಇರೋ ಗಲಭೆಗಳು, ಈಗ ಆಗ್ತಾ ಇರೋ ಮಾಫಿಯಾಗಳು, ವಿಶ್ವ ಯುದ್ಧದ ಮೂಲ ಕಾರಣಗಳು, ನ್ಯೂಸ್ ಮೀಡಿಯಾ ಜನರ ಮೇಲೆ ಬೀರ್ತಾ ಇರೋ ಪ್ರಭಾವಗಳು, ಹೀಗೆ ತುಂಬಾ ವಿಷಯಗಳನ್ನ ಇಂಡೈರೆಕ್ಟ್ ಆಗಿ ಮಾಡಿರೋ ಅಪ್ರೋಚ್ ಚೆನ್ನಾಗಿತ್ತು. ಒಂದಿಷ್ಟು ವಿಷಯಗಳನ್ನ ಸಿನಿಮಾದಲ್ಲಿ ಸಿಂಪಲ್ ಆಗಿ ತೋರಿಸಿ ಇದನ್ನ ಇಷ್ಟ ಈಸಿಯಾಗಿ ನಂಬಿಟ್ರಲ್ಲ, ನಿಮ್ಗಿರೋ ತಲೆನ ಯೂಸ್ ಮಾಡಿ ಅಂತ ಹೇಳಿರೋದು ಒಂದೊಳ್ಳೆ ಕ್ಯಾಚ್. ಲಿಟ್ರಲ್ ಆಗಿ ಹೇಳ್ಬೇಕಂದ್ರೆ ಸ್ಕ್ರೀನ್ ಮುಂದೆ ಎಲ್ಲರ ಮೈಂಡ್ ನ ಚೆನ್ನಾಗಿ ರೋಸ್ಟ್ ಮಾಡಿದ್ದಾರೆ ಒಪ್ಪಿ ಸರ್. ಸಿನಿಮಾದ ಟೋಟಲ್ ರನ್ ಟೈಮ್ 132 ನಿಮಿಷಗಳು. ಎಲ್ಲೂ ಸಿನಿಮಾ ಬೋರ್ ಆಗಿಲ್ಲ. ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬರೋ ಇಂಟ್ರೋ ಸೀನ್ಸ್ ಮಜವಾಗಿದ್ರು ಸ್ವಲ್ಪ ಲೆಂದಿ ಅನಿಸ್ತು. ಸಿನಿಮಾ ಮಧ್ಯದಲ್ಲಿ ಅಲ್ಲಲ್ಲಿ ಹೇಳಿರೋ ವಿಷಯಗಳು ರಿಪೀಟ್ ಆಗಿದ್ದು ಕೂಡ ಇದೆ. ಮಳೆಯಲ್ಲಿ ಬರೋ ಫೈಟ್ ಸೀಕ್ವೆನ್ಸ್ ಅಲ್ಲಿ ಕ್ಯಾಮ್ರಾ ಯಾಕೋ ಸ್ವಲ್ಪ ಜಾಸ್ತಿ ಶೇಕ್ ಆಗದೆ ಇದ್ರೆ ಚೆನ್ನಾಗಿರ್ತಿತ್ತೇನೋ ಅನಿಸ್ತು. ಆದ್ರೆ ಅದರ ನೆಕ್ಸ್ಟ್ ಸೀನ್ ಮಾತ್ರ ಸಖತ್ತಾಗಿ ಮೂಡ್ ಬಂದಿದೆ. ಇಂಟರ್ವಲ್ ಮುಂಚೆ ಬರೋ ಒಂದು ಕನ್ವರ್ಸೇಷನ್ 4-5 ಸಿನಿಮಾಗಳಿಗೆ ಸಮ ಅನಿಸ್ತು. ಮೈಂಡ್ ಮತ್ತೆ ರಿಯಾಲಿಟಿ ಮಧ್ಯದ ಸ್ಪೇಸ್ ತೋರಿಸೋ ಟೈಮ್ ನಲ್ಲಿ ಬರುವಂತಹ ಏರಿಯಲ್ ಶಾಟ್ಸ್ ಅಥವಾ ಮೇಲಿನ ಆಂಗಲ್ ನಲ್ಲಿ ತೋರಿಸೋ ಶಾಟ್ಗಳು ಸ್ವಲ್ಪ ಕಡಿಮೆ ಆಗಿದ್ರೆ ಚೆನ್ನಾಗಿರ್ತಿತ್ತು. ರೇಷ್ಮಾ ಅವರ ಕ್ಯಾರೆಕ್ಟರ್ ಕ್ರೇಜಿ ಆಗಿದ್ದು ಅವರಿಗೆ ಇನ್ನೂ ಸ್ವಲ್ಪ ಸ್ಕ್ರೀನ್ ಟೈಮ್ ಕೊಟ್ಟಿದ್ರೆ ಬೆಟರ್ ಆಗಿರೋದು. ಜಗತ್ನಲ್ಲಿರೋ ಎಲ್ಲಾ ಒಳ್ಳೆ ವಿಷಯಗಳನ್ನ ಹೇಳಾಗಿದೆ, ಅದನ್ನ ಫಾಲೋ ಮಾಡ್ಬೇಕಾಗಿರೋದು ಅಷ್ಟೇ ಉಳಿದಿದೆ ಅನ್ನುವಂಥ 5ನೇ ಶತಮಾನದ ಫಿಲಾಸಫರ್ ಪ್ಲೇಟೋ ಅವರ ಮಾತುಗಳು ಕತೆಗೆ ಇನ್ಸ್ಪಿರೇಷನ್ ಅಂತ ನನಗ್ ಪರ್ಸನಲ್ ಆಗಿ ಅನಿಸ್ತು. ತಪ್ಪು ನಡೀತಾ ಇರೋದು ಗೊತ್ತಿತ್ತು ಅನ್ನೋದಕ್ಕಿಂತ ಗೊತ್ತಿದ್ದು ತಪ್ಪು ನಡೀತಲ್ಲ ಅಂತ ನಿಮ್ಮನ್ನ ನೀವು ಅವಲೋಕಿಸಿ ನೋಡ್ಕೊಳ್ಳಿ ಅನ್ನೋದು ಯುಐ ಸಿನಿಮಾದ ಆಶಯ. ಈ ಸಿನಿಮಾಗೆ ನಾವು ಕೊಡ್ತಾ ಇರೋ ರೇಟಿಂಗ್ಸ್ 7.5 ಔಟ್ ಆಫ್ 10. ಏನಪ್ಪ ಇವರು ರಿವ್ಯೂ ಅಂತ ಏನೇನೋ ಹೇಳಿದ್ರಲ್ಲ ಅಂತ ಅನ್ಸಿದ್ರೆ ಸಿನಿಮಾ ನೋಡ್ಬಂದು ಮತ್ತೆ ರಿವ್ಯೂ ನೋಡಿ, ಅವಾಗ ಗೊತ್ತಾಗತ್ತೆ.
ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದು ನಮ್ ಸ್ವಾರ್ಥ.